Okay, dear students, in this video, I summarize the things that I have discussed so far on the system of linear equations. Okay, so the system of linear equations, the matrix form is Ax is equal to B, where A is the coefficient matrix, X is the matrix of unknowns, and B is the constant matrix. So, ಇದು linear equations ನ matrix form. ಸೊ ನೆಕ್ಸ್ಟ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ. ವಿಚ್ ಆರ್ ದ ಟೂ ಟೈಪ್ಸ್ ಆಫ್ ಲೀನಿಯರ್ ಈಕ್ವೇಷನ್ಸ್? ಲೀನಿಯರ್ ಈಕ್ವೇಷನ್ ಅಲ್ಲಿ ಟೂ ಟೈಪ್ಸ್ ಯಾವುದು ಅಂತಂದರೆ, ಒಂದು ಹೋಮೋಜಿನಿಯಸ್ ಸಿಸ್ಟಮು, ಇನ್ನೊಂದು ನಾನ್ ಹೋಮೋಜಿನಿಯಸ್ ಸಿಸ್ಟಮ್. ಸೊ ಹೋಮೋಜಿನಿಯಸ್ ಸಿಸ್ಟಮ್ ಅಂದರೆ ಏನು ಅಂದರೆ, ಈ ಬಿ ಇದೆಯಲ್ಲ ಅದು ಝೀರೋ ಆಗಬೇಕು. ಆರ್ ಎಚ್ ಎಸ್ ಬಿ ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಆ ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಏನಾಗಬೇಕು, ಝೀರೋ ಆದರೆ ಆಗ ಅದನ್ನು ನಾವು ಹೋಮೋಜಿನಿಯಸ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಅಂಡ್ ನೋಟ್ ದಟ್ ಹೋಮೋಜಿನಿಯಸ್ ಸಿಸ್ಟಮ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್. ಯಾಕೆಂದರೆ ಅದಕ್ಕೆ ಝೀರೋ ಸೊಲ್ಯೂಷನ್ ಇದ್ದೇ ಇರುತ್ತೆ, ಹಾಗಾಗಿ ಇದನ್ನು ನಾವು ಆಲ್ವೇಸ್ ಕನ್ಸಿಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ನಾನ್ ಹೋಮೋಜಿನಿಯಸ್ ಸಿಸ್ಟಮ್. ಲೀನಿಯರ್ ಈಕ್ವೇಷನ್ಸಲ್ಲಿ ಎರಡು ಟೈಪು, ಒಂದು ಹೋಮೋಜಿನಿಯಸ್ಸು, ಇನ್ನೊಂದು ನಾನ್ ಹೋಮೋಜಿನಿಯಸ್ಸು. ಹೋಮೋಜಿನಿಯಸ್ ಅಂತಂದರೆ ಬಿ ಇಸ್ ಈಕ್ವಲ್ ಟು ಝೀರೋ, ಎ ಎಕ್ಸ್ ಇಸ್ ಈಕ್ವಲ್ ಟು ಬಿನಲ್ಲಿ ಬಿ ಇಸ್ ಈಕ್ವಲ್ ಟು ಝೀರೋ. ನಾನ್ ಹೋಮೋಜಿನಿಯಸ್ ಅಂತಂದರೆ ಬಿ ಈಸ್ ನಾಟ್ ಈಕ್ವಲ್ ಟು ಝೀರೋ. ನಾನ್ ಹೋಮೋಜಿನಿಯಸ್ ಸಿಸ್ಟಮ್ಮು ಕನ್ಸಿಸ್ಟೆಂಟ್ ಆಗಿರ್ಬೋದು, ಕನ್ಸಿಸ್ಟೆಂಟ್ ಆಗದಲೇ ಇರ್ಬೋದು. ಆದರೆ ಹೋಮೋಜಿನಿಯಸ್ ಸಿಸ್ಟಮ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್. ಯಾಕೆ ಅಂತಂದರೆ ಇದಕ್ಕೆ ಝೀರೋ ಸೊಲ್ಯೂಷನ್ ಇದ್ದೇ ಇರುತ್ತೆ. ಓಕೆ, ದಿಸ್ ಈಸ್ ದಿ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಜಿನಿಯಸ್ ಸಿಸ್ಟಮ್ ಟು ನಾನ್ ಹೋಮೋಜಿನಿಯಸ್ ಸಿಸ್ಟಮ್. ಏನು ಮೇನ್ ಡಿಫ್ರೆನ್ಸ್ ಅಂತಂದರೆ, ಹೋಮೋಜಿನಿಯಸ್ ಸಿಸ್ಟಮ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್, ಬಟ್ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಮೇ ಬಿ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಓಕೆ, ನೆಕ್ಸ್ಟ್ ಫರ್ದರ್ ಈ ಹೋಮೋಜಿನಿಯಸ್ ಸಿಸ್ಟಮಲ್ಲಿ ನಾನು ಹೇಳಿದೆ ಇಟ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್ ಅಂತ. ಸೊಲ್ಯೂಷನ್ನಲ್ಲಿ ಟೂ ಟೈಪ್ ಇದೆ. ಯಾವುದರಲ್ಲಿ? ಹೋಮೋಜಿನಿಯಸ್ ಸಿಸ್ಟಮಲ್ಲಿ ಸೊಲ್ಯೂಷನ್ ಆಫ್ ಹೋಮೋಜಿನಿಯಸ್ ಸಿಸ್ಟಮ್ನ ಹೇಳ್ತಾ ಇದ್ದೀನಿ ಈಗ. ಅದರಲ್ಲಿ ಟೂ ಟೈಪ್ಸ್ ಇದೆ. ಸೊ ಯಾವುದು ಟೂ ಟೈಪ್ಸ್ ಅಂತಂದರೆ, ಒಂದು ಟ್ರಿವಿಯಲ್ ಸೊಲ್ಯೂಷನ್ನು, ಇನ್ನೊಂದು ನಾನ್ ಟ್ರಿವಿಯಲ್ ಸೊಲ್ಯೂಷನ್ನು. ಟ್ರಿವಿಯಲ್ ಸೊಲ್ಯೂಷನ್ಗೆ ಇನ್ನೊಂದು ಹೆಸರು ಝೀರೋ ಸೊಲ್ಯೂಷನ್ನು, ನಾನ್ ಟ್ರಿವಿಯಲ್ ಸೊಲ್ಯೂಷನ್ಗೆ ಇನ್ನೊಂದು ಹೆಸರು ನಾನ್ ಝೀರೋ ಸೊಲ್ಯೂಷನ್ನು. ಯಾವಾಗ ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತೆ ಅಂದರೆ, ಇಫ್ ಆರ್ ಈಸ್ ಈಕ್ವಲ್ ಟು ಎನ್ ಆದರೆ, ಆರ್ ಅಂತಂದರೆ ರ್ಯಾಂಕ್ ಆಫ್ ದಿ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ, ಎನ್ ಅಂತಂದರೆ ನಂಬರ್ ಆಫ್ ಅನ್ನೋನ್ಸ್. ಆರ್ ಈಸ್ ಈಕ್ವಲ್ ಟು ಎನ್ ಆದರೆ, ರ್ಯಾಂಕ್ ಆಫ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಅನ್ನೋನ್ಸ್ ಆದರೆ, ದ ಗಿವನ್ ಸಿಸ್ಟಮ್ ಹ್ಯಾಸ್ ಓನ್ಲಿ ಟ್ರಿವಿಯಲ್ ಸೊಲ್ಯೂಷನ್. ಬರೀ ಝೀರೋ ಸೊಲ್ಯೂಷನ್ ಮಾತ್ರ ಇರುತ್ತೆ. x0, y0, z0 ಈ ಥರ ಎಲ್ಲ ವೇರಿಯಬಲ್ ವ್ಯಾಲ್ಯೂಸು ಝೀರೋ ಇರುತ್ತೆ. ನೆಕ್ಸ್ಟ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ನು ಅಥವಾ ನಾನ್ ಝೀರೋ ಸೊಲ್ಯೂಷನ್ ಯಾವಾಗ ಬರುತ್ತೆ ಅಂದರೆ, ಆರ್ ಈಸ್ ಲೆಸ್ ದ್ಯಾನ್ ಎನ್ ಆದಾಗ, ರ್ಯಾಂಕ್ ಆಫ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ ಅನ್ನೋನ್ಸ್, ದೆನ್ ದ ಸಿಸ್ಟಮ್ ಹ್ಯಾಸ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅಥವಾ ನಾನ್ ಝೀರೋ ಸೊಲ್ಯೂಷನ್. ನಾನ್ ಝೀರೋ ಸೊಲ್ಯೂಷನ್ನು ಅಥವಾ ನಾನ್ ಟ್ರಿವಿಯಲ್ ಸೊಲ್ಯೂಷನ್ನು 1, 2, 3 ಸಿಗಲ್ಲ. ಸಿಕ್ಕರೆ ಅವು ಇನ್ಫೈನೈಟ್ ಇನ್ ನಂಬರ್ಸ್. ಯಾಕೆಂದರೆ ಅಲ್ಲಿ ನಾವು ಪ್ಯಾರಾಮೀಟರ್ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಪ್ಯಾರಾಮೀಟರ್ಗೆ ವ್ಯಾಲ್ಯೂನ ಕೊಡ್ತಾ ಹೋದರೆ ನಮಗೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇದು ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ನ ಸೊಲ್ಯೂಷನ್ನು. ಟೂ ಟೈಪ್ಸು, ಒಂದು ಟ್ರಿವಿಯಲ್ ಸೊಲ್ಯೂಷನ್ನು, ಇನ್ನೊಂದು ನಾನ್ ಟ್ರಿವಿಯಲ್ ಸೊಲ್ಯೂಷನ್ನು. ಟ್ರಿವಿಯಲ್ ಸೊಲ್ಯೂಷನ್ಗೆ ಝೀರೋ ಸೊಲ್ಯೂಷನ್ ಅಂತ ಹೇಳ್ತೀವಿ, ನಾನ್ ಟ್ರಿವಿಯಲ್ ಸೊಲ್ಯೂಷನ್ಗೆ ನಾನ್ ಝೀರೋ ಸೊಲ್ಯೂಷನ್ ಅಂತ ಹೇಳ್ತೀವಿ. ಟ್ರಿವಿಯಲ್ ಸೊಲ್ಯೂಷನ್ ಬರಬೇಕು ಅಂದರೆ ರ್ಯಾಂಕ್ ಇಸ್ ಈಕ್ವಲ್ ಟು ಎನ್ ಆಗಬೇಕು. ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಬರಬೇಕು ಅಂತಂದರೆ ರ್ಯಾಂಕ್ ಲೆಸ್ ದ್ಯಾನ್ ಎನ್ ಬರಬೇಕು. ಇಲ್ಲಿ ಆರ್ ಅಂತಂದರೆ ರ್ಯಾಂಕ್ ಆಫ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ. ಓಕೆ, ಸೊ ನಾವು ಕಮ್ ಟು ದಿ ನಾನ್ ಹೋಮೋಜಿನಿಯಸ್ ಸಿಸ್ಟಮ್. ನಾನ್ ಹೋಮೋಜಿನಿಯಸ್ ಸಿಸ್ಟಮ್ಗೆ ಬರೋಣ. ನಾನ್ ಹೋಮೋಜಿನಿಯಸ್ ಸಿಸ್ಟಮ್ಮು ಕನ್ಸಿಸ್ಟೆಂಟ್ ಯಾವಾಗ ಆಗುತ್ತೆ ಮತ್ತು ಇನ್ಕನ್ಸಿಸ್ಟೆಂಟ್ ಯಾವಾಗ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಸೊ ನೋಡಿ, ನಾನ್ ಹೋಮೋಜಿನಿಯಸ್ ಸಿಸ್ಟಮ್ಮು ಕನ್ಸಿಸ್ಟೆಂಟ್ ಆಗಬೇಕು ಅಂತಂದರೆ ರೋ ಆಫ್ ಎ ಈಸ್ ಈಕ್ವಲ್ ಟು ರೋ ಆಫ್ ಎ ಈಸ್ ಟು ಬಿ, ಅಂದರೆ ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಕೋಲನ್ ಬಿ. ರ್ಯಾಂಕ್ ಆಫ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ರ್ಯಾಂಕ್ ಆಫ್ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್. ಅವೆರಡು ಈಕ್ವಲ್ ಆದರೆ ಆವಾಗ ಸಿಸ್ಟಮ್ಮು ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಕನ್ಸಿಸ್ಟೆಂಟ್ ಅಂತಂದರೆ ಸೊಲ್ಯೂಷನ್ ಇದೆ ಅಂತ ಅರ್ಥ. ಈ ರ್ಯಾಂಕ್ ಆಫ್ ಎ ಮತ್ತು ರ್ಯಾಂಕ್ ಆಫ್ ಎ ಕೋಲನ್ ಬಿ, ರ್ಯಾಂಕ್ ಆಫ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಕಾಮನ್ ವ್ಯಾಲ್ಯೂನ ಆರ್ ಅಂತ ತಗೋತೀನಿ.
ಓಕೆ. ನೆಕ್ಸ್ಟ್, ಇನ್ಕನ್ಸಿಸ್ಟೆಂಟ್ ಆಗಬೇಕು ಅಂತಂದರೆ, ಅಂದರೆ ಸೊಲ್ಯೂಷನ್ ಸಿಗಬಾರ್ದು ಅಂದರೆ ರ್ಯಾಂಕ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಕೋಲನ್ ಬಿ. ಎ ಮ್ಯಾಟ್ರಿಕ್ಸ್ನ ರ್ಯಾಂಕು ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ನ ರ್ಯಾಂಕಿಗೆ ಈಕ್ವಲ್ ಆಗಲಿಲ್ಲ ಅಂದರೆ, ನಾಟ್ ಈಕ್ವಲ್ ಬಂದರೆ ನಾನ್ ಹೋಮೋಜಿನಿಯಸ್ ಸಿಸ್ಟಮು ಇನ್ಕನ್ಸಿಸ್ಟೆಂಟ್ ಆಗುತ್ತೆ, ಅಂದರೆ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಫರ್ದರ್, ಕನ್ಸಿಸ್ಟೆನ್ಸಿ ಕೇಸಲ್ಲಿ ಅಂದರೆ ರೋ ಆಫ್ ಎ ಇಸ್ ಈಕ್ವಲ್ ಟು ರೋ ಆಫ್ ಎ ಕೋಲಮ್ ಬಿ, ಇದರಲ್ಲಿ ಫರ್ದರ್ 2 ಸೊಲ್ಯೂಷನ್ಸ್ ಬರುತ್ತೆ. ಕನ್ಸಿಸ್ಟೆಂಟ್ ಆಗಿದ್ರೆ ನಾನ್ ಹೋಮೋಜಿನಿಯಸ್ ಸಿಸ್ಟಮು, ಅದಕ್ಕೆ 2 ರೀತಿ ಸೊಲ್ಯೂಷನ್ ಇದೆ. ಯಾವುದು ಆ 2 ಸೊಲ್ಯೂಷನ್ನು ಅಂತಂತಂದರೆ, ಒಂದು ಯುನೀಕ್ ಸೊಲ್ಯೂಷನ್ನು, ಇನ್ನೊಂದು ಇನ್ಫೈನೈಟ್ ಸೊಲ್ಯೂಷನ್ನು. ಸೊ ಯುನೀಕ್ ಸೊಲ್ಯೂಷನ್ ಯಾವಾಗ ಸಿಗುತ್ತೆ, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಯಾವಾಗ ಸಿಗುತ್ತೆ. ಸೊ ಯುನೀಕ್ ಸೊಲ್ಯೂಷನ್ ಸಿಗಬೇಕು ಅಂತಂದರೆ ಆರ್ ಈಸ್ ಈಕ್ವಲ್ ಟು ಎನ್ ಹಾಕಬೇಕು. ಆರ್ ಅಂತಂತಂದರೆ ರೋ ಆಫ್ ಎ ಈಸ್ ಈಕ್ವಲ್ ಟು ರೋ ಆಫ್ ಎ ಕೋಲನ್ ಬಿ ಇರುತ್ತಲ್ಲ, ಆ ಕಾಮನ್ ವ್ಯಾಲ್ಯೂ. ರ್ಯಾಂಕ್ ಆಫ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸು, ರ್ಯಾಂಕ್ ಆಫ್ ಅಗ್ಮೆಂಟೆಡ್ ಮ್ಯಾಟ್ರಿಕ್ಸು, ಕಾಮನ್ ವ್ಯಾಲ್ಯೂ ಆರ್. ಆ ರ್ಯಾಂಕು ನಂಬರ್ ಆಫ್ ಅನ್ನೋನ್ಸ್ಗೆ ಈಕ್ವಲ್ ಆದರೆ ಸಿಸ್ಟಮ್ಗೆ ಯುನೀಕ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೀವಿ. ಸಪೋಸ್ ಇಫ್ ಆರ್ ಈಸ್ ಲೆಸ್ ದ್ಯಾನ್ ಎನ್, ರ್ಯಾಂಕ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ ಅನ್ನೋನ್ಸ್, ದ ಸಿಸ್ಟಮ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ನೊಟೇಷನ್ಸ್ ಏನಪ್ಪ ಇಲ್ಲಿ ಅಂತಂದರೆ, ಎ ಅಂದರೆ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸು, ಎನ್ ಅಂತಂದರೆ ನಂಬರ್ ಆಫ್ ಅನ್ನೋನ್ಸು, ಎ ಈಸ್ ಟು ಬಿ ಎ ಕೋಲನ್ ಬಿ ಈಸ್ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್, ಆರ್ ಅಂದರೆ ಇಲ್ಲಿ ರ್ಯಾಂಕು. ಹೋಮೋಜಿನಿಯಸ್ ಸಿಸ್ಟಮ್ ಕೇಸಲ್ಲಿ ಆರ್ ಅಂದರೆ ರ್ಯಾಂಕ್ ಆಫ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್. ನಾನ್ ಹೋಮೋಜಿನಿಯಸ್ ಸಿಸ್ಟಮಲ್ಲಿ ಆರ್ ಅಂತಂದರೆ ರ್ಯಾಂಕ್ ಆಫ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ರ್ಯಾಂಕ್ ಆಫ್ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್, ಬೋತ್ ಆರ್ ಈಕ್ವಲ್. ಆ ಕಾಮನ್ ವ್ಯಾಲ್ಯೂನ ಆರ್ ಅಂತ ತಗೊಳ್ತೀವಿ. ಎನ್ ಅಂದರೆ ಎರಡಕ್ಕೂ ಕಾಮನು, ನಂಬರ್ ಆಫ್ ಅನ್ನೋನ್ಸ್ ಎನ್ ಅಂತಂದರೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿ ಪ್ರೀವಿಯಸ್ ಲೆಕ್ಚರ್ಸ್. ಓಕೆ, ಇದು summary of linear equations. Okay, yes.